ವ್ಯವಹಾರದಲ್ಲಿ ಮಹತ್ತರವಾದ ಕೆಲಸಗಳನ್ನು ಒಬ್ಬ ವ್ಯಕ್ತಿಯಿಂದ ಮಾಡಲಾಗುವುದಿಲ್ಲ, ಅವುಗಳನ್ನು ಜನರ ತಂಡದಿಂದ ಮಾಡಲಾಗುತ್ತದೆ. ನೀವು ಸಾಯಲಿದ್ದೀರಿ ಎಂದು ನೆನಪಿಸಿಕೊಳ್ಳುವುದು ನಿಮಗೆ ಏನನ್ನಾದರೂ ಕಳೆದುಕೊಳ್ಳುವ ಆಲೋಚನೆಯ ಬಲೆಯನ್ನು ತಪ್ಪಿಸಲು ನನಗೆ ತಿಳಿದಿರುವ ಅತ್ಯುತ್ತಮ ಮಾರ್ಗವಾಗಿದೆ. ಅದು ನನ್ನ ಮಂತ್ರಗಳಲ್ಲಿ ಒಂದಾಗಿವೆ: ಗಮನ ಮತ್ತು ಸರಳತೆ. ವಿನ್ಯಾಸವು ಕೇವಲ ತೋರುತ್ತಿದೆ ಮತ್ತು ಭಾಸವಾಗುವುದಲ್ಲ, ವಿನ್ಯಾಸವು ಹೇಗೆ ಕಾರ್ಯನಿರ್ವಹಿಸುತ್ತದೆ. ವಿಷಯಗಳು ಜಗತ್ತನ್ನು ಮುಖ್ಯವಾಗಲು ಬದಲಾಯಿಸಬೇಕಾಗಿಲ್ಲ. ಜೀವನವು ಒಂದು ಬುದ್ಧಿವಂತ ವಿಷಯ ಎಂದು ನಾನು ನಂಬುತ್ತೇನೆ, ಅದು ಯಾದೃಚ್ಛಿಕವಲ್ಲ. ನಾವು ಭವಿಷ್ಯದ ಮೇಲೆ ಪ್ರಭಾವ ಬೀರುವ ಕ್ಷಣಗಳಲ್ಲಿ ಇದೀಗ ಒಂದು ಎಂಬ ಭಾವನೆ ಇಲ್ಲಿರುವ ಪ್ರತಿಯೊಬ್ಬರಿಗೂ ಇದೆ. ಕೆಲವೊಮ್ಮೆ ಜೀವನವು ನಿಮ್ಮ ತಲೆಗೆ ಇಟ್ಟಿಗೆಯಿಂದ ಹೊಡೆಯುತ್ತದೆ. ನಂಬಿಕೆ ಕಳೆದುಕೊಳ್ಳಬೇಡಿ. ಹಸಿವಿನಿಂದ ಇರಿ, ಮೂರ್ಖರಾಗಿರಿ. ಜೀವನದಲ್ಲಿ ನನ್ನ ನೆಚ್ಚಿನ ವಿಷಯಗಳಿಗೆ ಯಾವುದೇ ಹಣ ಖರ್ಚಾಗುವುದಿಲ್ಲ. ನಾವೆಲ್ಲರೂ ಹೊಂದಿರುವ ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲವೆಂದರೆ ಸಮಯ ಎಂಬುದು ನಿಜವಾಗಿಯೂ ಸ್ಪಷ್ಟವಾಗಿದೆ. ಸ್ಮಶಾನದಲ್ಲಿ ಶ್ರೀಮಂತನಾಗಿರುವುದು ನನಗೆ ಮುಖ್ಯವಲ್ಲ. ನಾವು ಅದ್ಭುತವಾದುದನ್ನು ಮಾಡಿದ್ದೇವೆ ಎಂದು ರಾತ್ರಿ ಮಲಗಲು ಹೋಗುವುದು ನನಗೆ ಮುಖ್ಯವಾದುದು. ಕೆಲವೊಮ್ಮೆ ನೀವು ಹೊಸತನವನ್ನು ಮಾಡಿದಾಗ ನೀವು ತಪ್ಪುಗಳನ್ನು ಮಾಡುತ್ತೀರಿ. ಅವುಗಳನ್ನು ತ್ವರಿತವಾಗಿ ಒಪ್ಪಿಕೊಳ್ಳುವುದು ಉತ್ತಮ ಮತ್ತು ನಿಮ್ಮ ಇತರ ಆವಿಷ್ಕಾರಗಳನ್ನು ಸುಧಾರಿಸುವುದರೊಂದಿಗೆ ಮುಂದುವರಿಯಿರಿ. ಇದು ತಂತ್ರಜ್ಞಾನದ ಮೇಲಿನ ನಂಬಿಕೆಯಲ್ಲ, ಇದು ಜನರ ಮೇಲಿನ ನಂಬಿಕೆ. ನೀವು ಇನ್ನೂ ಅದನ್ನು ಕಂಡುಹಿಡಿಯದಿದ್ದರೆ ಹುಡುಕುತ್ತಲೇ ಇರಿ, ಇತ್ಯರ್ಥ ಮಾಡಬೇಡಿ. ಹೃದಯದ ಎಲ್ಲ ವಿಷಯಗಳಂತೆ ನೀವು ಅದನ್ನು ಕಂಡುಕೊಂಡಾಗ ನಿಮಗೆ ತಿಳಿಯುತ್ತದೆ, ಮತ್ತು ಯಾವುದೇ ಉತ್ತಮ ಸಂಬಂಧದಂತೆ ವರ್ಷಗಳು ಉರುಳಿದಂತೆ ಅದು ಉತ್ತಮಗೊಳ್ಳುತ್ತದೆ ಮತ್ತು ಉತ್ತಮಗೊಳ್ಳುತ್ತದೆ. ನಾವು ಏನು ಮಾಡುತ್ತೇವೆ ಎಂಬುದರ ಬಗ್ಗೆ ನಾವು ಉತ್ಸಾಹದಿಂದ ಇರುತ್ತೇವೆ. ಹಣವು ಅದ್ಭುತವಾದ ವಿಷಯ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಅದು ಕೆಲಸಗಳನ್ನು ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ.